ಮತ್ತೆ ಸುಹಾಸಿನಿ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ಮಹಿಳೆಯರಲ್ಲಿ ಮುಖ್ಯವಾಗಿ ಕಾಣುವಂತಹ ಫೈಬ್ರಾಯ್ಡ್ ಸಮಸ್ಯೆ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಸಾಕಷ್ಟು ಮಾಹಿತಿಯನ್ನು ಡಾಕ್ಟರ್ ಕೊಟ್ಟರು. ಈಗ ಕಾಲರ್ಸ್ ಕೂಡ ರೆಡಿ ಆಗಿದ್ದಾರೆ. ಮೊದಲಿಗೆ ಬೆಂಗಳೂರಿಂದ ಮಮತಾ ಕರೆ ಮಾಡಿದ್ದಾರೆ. ಮಮತಾ, ನಿಮ್ಮ ಪ್ರಶ್ನೆ ಏನಿದೆ ಡಾಕ್ಟರ್ನ ಕೇಳಿ. ಹಲೋ ಡಾಕ್ಟರ್. ನಮಸ್ಕಾರಮ್ಮ, ಹೇಳಿ. ನಮಸ್ಕಾರ ಸರ್. ನನ್ನ ಏಜ್ ಬಂದು 57. ಓಕೆ. ನನಗೆ ಫೆಬ್ರೈಡ್ ಒಂದು 15 ಇಯರ್ಸ್ ಇದೆ. ಓಕೆ. ನನ್ನ ಮುಟ್ಟು ನಿಂತ್ಬಿಟ್ಟು 7 or 8 ಇಯರ್ಸ್ ಆಯ್ತು. ಓಕೆ. ಎಲ್ಲ ನಾವು ಫ್ಯಾಮಿಲಿ ಡಾಕ್ಟರ್ ಹತ್ರ ಎಲ್ಲ ಸ್ಕ್ಯಾನ್ ಮಾಡಿಸಿ ತೋರಿಸಿದಾಗ ಇದು ಸ್ವಲ್ಪ ವರ್ಷ ಇರುತ್ತೆ. ನನಗೆ ಅದರಿಂದ ಏನು ಪ್ರಾಬ್ಲಮ್ ಇರಲಿಲ್ಲ. ಓಕೆ. ಅವ್ರು ಹೇಳಿದ್ರು, ನೀವು ಇದನ್ನ ತೆಗ್ಸೋದೇನ್ ಬೇಡ ಅಮ್ಮ, ನೀವು 3 ಮಕ್ಕಳು, ನನಗೆ 3 ಮಕ್ಕಳು ನಾರ್ಮಲ್ ಡೆಲಿವರಿ, ಓಕೆ, ಮತ್ತೆ ಮಕ್ಕಳಾಗ್ಲಾರ್ದ ಆಪರೇಷನ್ ಇಲ್ಲ, ಇವಾಗ ಆಪರೇಷನ್ ಏನ್ ಮಾಡಿಸ್ಕೊಳ್ಳೋದು ಬೇಡ, ಅದು ನಿಮ್ಗೆ ತೊಂದರೆ ಕೊಟ್ರೆ ನಾನೇ ಹೇಳ್ತಾ ಇದ್ದೆ, ನೀವು ಆರಾಮಾಗಿದ್ದೀರಲ್ಲ, ಬೇಡ ಅಂತ ಹೇಳಿದ್ರು. ಸೊ ನಾನು ಯಾವ್ದು ಅದ್ರ ಕಡೆ ಗಮನ ಕೊಡ್ಲಿಲ್ಲ ಡಾಕ್ಟ್ರೆ. ಫೈನ್, ಒಳ್ಳೇದು. ಆ ಫೈಬ್ರಾಯ್ಡ್ ಎಷ್ಟು ಸೆಂಟಿಮೀಟರ್ ಇದೆ ಅಮ್ಮ? ಅದು ನೆನಪಿಲ್ಲ ಸರ್, ನಂಗೆ ತುಂಬಾ 10-15 ವರ್ಷ ಆಯ್ತಲ್ವರ, ನಾನು ಅವಾಗ್ಲೇ ಮಾಡ್ಕೊಂಡಿದ್ದೆ. ಸ್ಮಾಲ್ ಸೈಜೇ ಇತ್ತು ಅನ್ಕೊಂಡಿದ್ದೀನಿ. ಓಕೆ. ರೀಸೆಂಟ್ ಆಗಿ ಯಾವ್ದು ಸ್ಕ್ಯಾನ್ ಮಾಡಿಸಿಲ್ಲ? ಇಲ್ಲ, ಮಾಡ್ಸಿಲ್ಲ ಸರ್. ಈಗ ಏನಾಗಿದೆ, ಒಂದ್ 3 months ಇಂದ ನನ್ಗೆ ಸ್ವಲ್ಪ ಒಂದೊಂದ್ಸಲ ಸ್ವಲ್ಪ ಜಾಸ್ತಿ ಕೆಲಸ ಮಾಡ್ತೀನಲ್ಲ, ಮಾಡಿದಾಗ ಸ್ವಲ್ಪ ಓಡಾಡಕ್ ಕಷ್ಟ ಆಗುತ್ತೆ. ಸ್ವಲ್ಪ ರೆಸ್ಟ್ ತಗೊಂಡ್ರೆ ಮತ್ತೆ ಆರಾಮಾಗ್ತೀನಿ. ಓಕೆ. ಈಗ ಆಗ್ಲೇ ಮೊನ್ನೆ ಒಂದು ವೀಕ್ ಬ್ಯಾಕ್ ನಂಗೆ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಒಂದು 2-3 days ನಡೆದ್ರೆ ಸ್ವಲ್ಪ ಕಷ್ಟ ಅನ್ಸುತ್ತೆ. ಓಕೆ. ಆಮೇಲೆ ರೆಸ್ಟ್ ತಗೊಂಡ್ರೆ ಸರಿ ಹೋಯ್ತು. ಈಗಾಗಲೇ 4-5 days ಮತ್ತೆ ಆರಾಮಾಗಿದ್ದೀನಿ. ಫೈನ್ ಫೈನ್. ಅದಕ್ಕೆ ಇದಕ್ಕೆ ಏನಾದ್ರೂ ಪರಿಹಾರ ಇದೆಯಾ ಅಂತ ಕೇಳಿ. ಏನ್ ಮಾಡ್ಬೇಕು, ಸರ್ಜರಿ ಏನು ಬೇಕಾಗಿಲ್ಲ, ಬಟ್ ಯಾವ್ದಕ್ಕೂ ಸ್ಕ್ಯಾನ್ ಮಾತ್ರ ಮಾಡಿಸ್ಬೇಕು ನೀವು. ಒಂದು ಸ್ಕ್ಯಾನ್ ಮಾಡಿಸಿ ಅದೇನಾದ್ರು ತುಂಬಾ ದೊಡ್ಡದಾಗಿದ್ರೆ ಮಾತ್ರ ಆಪರೇಷನ್ ಮಾಡಿಸ್ಬೇಕಾಗತ್ತೆ. ಏನಾದ್ರು ಸಣ್ಣ ಪುಟ್ಟ ಅಥವಾ ಸಾಧಾರಣವಾಗಿದ್ರು ಕೂಡ ಆಪರೇಷನ್ ಏನು ಬೇಡ. ಇಯರ್ಲಿ ಒಂದ್ಸರಿ ಸ್ಕ್ಯಾನ್ ಮಾಡಿಸಿ ಅದು ಬೆಳೀತಾ ಇದೆಯಾ ಇಲ್ವಾ, ಹಾಗೆ ಇದೆಯಾ ಅಂತ. ಸಾಮಾನ್ಯವಾಗಿ ಈ ವಯಸ್ಸಲ್ಲಿ ಫೈಬ್ರಾಯ್ಡ್ ಬೆಳೆಯಲ್ಲ. ಅದೇ ಈ 57 ಇಯರ್ಸ್ ಅಲ್ಲಿ ಸಾಮಾನ್ಯವಾಗಿ ಬೆಳೆಯಲ್ಲ ಫೈಬ್ರಾಯ್ಡ್. ಬಟ್ ಆದ್ರೂ ಈಗ ಒಂದು ಸ್ಕ್ಯಾನ್ ಮಾಡಿಸಿ ಇನ್ನೊಂದು 2 years ಒಂದ್ಸರಿ ಸ್ಕ್ಯಾನ್ 2 years ಒಂದ್ಸರಿ ಸ್ಕ್ಯಾನ್ ಮಾಡಿಸ್ತಾ ಇರಿ. ಸೊ ಬೆಳೀತಾ ಇದ್ರೆ ಮಾತ್ರ ಅದನ್ನ ತೆಗ್ಸಿ, ಇಲ್ಲ ಅಂತ ಹೇಳಿದ್ರೆ ಏನು ತೆಗ್ಸೋದ್ ಬೇಕಾಗಿಲ್ಲ. ಓಕೆ. ಈಗ ಶಿವಮೊಗ್ಗದಿಂದ ನಮಗೆ ಶಿಲ್ಪಾ ಕರೆ ಮಾಡಿದ್ದಾರೆ. ಶಿಲ್ಪಾ, ನಿಮ್ಮ ಪ್ರಶ್ನೆ ಏನಿದೆ ಡಾಕ್ಟರ್ನ ಕೇಳಿ. ಹಲೋ. ಹಲೋ, ನಮಸ್ಕಾರ ಡಾಕ್ಟ್ರೆ. ನಮಸ್ಕಾರ ಅಮ್ಮ, ಹೇಳಿ. ಸರ್, ನಂದು 4 ವರ್ಷದ ಹಿಂದೆ ಥೈರಾಯ್ಡ್ ಬಂದಿತ್ತು ಸರ್ ನನಗೆ. ಓಕೆ. ಈಗ 5ನೇ ವರ್ಷಕ್ಕೆ ನಾನು ಪ್ರೆಗ್ನೆಂಟ್ ಆಗಿದ್ದೆ. ತುಂಬಾ ಕಡೆ ತೋರಿಸ್ತಾ ಇದ್ದೆ ನಾನು. ಓಕೆ. ನನ್ ಪ್ರೆಗ್ನೆನ್ಸಿ ಆದ್ಮೇಲೆ 4 ತಿಂಗಳು ತುಂಬಿ 5ನೇ ತಿಂಗಳಿಗೆ ನನ್ಗೆ ಈಗ ಮಿಸ್ಕ್ಯಾರೇಜ್ ಆಗಿದೆ. 15 days ಆಯ್ತು ಅಷ್ಟೇ ಸರ್ ನನ್ಗೆ. ಓಕೆ ಓಕೆ ಓಕೆ. ಥೈರಾಯ್ಡ್ ಇದೆ ನನಗೆ. ಬೇರೆ ಯಾವುದೇ ತರ ತೊಂದರೆ ಇಲ್ವಾ ಅಮ್ಮ ನಿಮಗೆ? ಬೇರೆ ಏನ್ ತೊಂದರೆ ಇಲ್ಲ ಸರ್, ಥೈರಾಯ್ಡ್ ಇದೆ ನನಗೆ. 4 ತಿಂಗಳು ತುಂಬಿ 5ನೇ ತಿಂಗಳಿಗೆ ಬಿದ್ದಿತ್ತು. ಮಗು ಎಲ್ಲ ಚೆನ್ನಾಗಿದೆ ಅಂತಾನೆ ಅಂದಿದ್ರು. ಆಮೇಲೆ ಬ್ಲೀಡಿಂಗ್ ಆಗಿ ಮಿಸ್ಕ್ಯಾರೇಜ್ ಆಗೋಯ್ತು. ಥೈರಾಯ್ಡ್ಗೆ ಟ್ರೀಟ್ಮೆಂಟ್ ತಗೊಂತಾ ಇದೀರಾ ನೀವು? ಹಾ ಸರ್, ಥೈರಾಯ್ಡ್ ಟ್ರೀಟ್ಮೆಂಟ್ ತಗೋತಾ ಇದ್ದೆ. ಹೇಳಿ 1 ಟ್ಯಾಬ್ಲೆಟ್ ತಗೋತಾ ಇದ್ದೆ. ಓಕೆ. ಸಾಮಾನ್ಯವಾಗಿ ಥೈರಾಯ್ಡ್ ಅಬಾರ್ಷನ್ಸ್ ನ ಕಾಸ್ ಮಾಡಲ್ಲಮ್ಮ. ಅದು ಕಂಟ್ರೋಲ್ ಅಲ್ಲಿ ಇದ್ರೆ ಅದರಿಂದ ಯಾವುದೇ ತರದ ಅಬಾರ್ಷನ್ಸ್ ಆಗಲ್ಲ. ಸರ್, ನಾನು ನಮ್ಮ ಮನೆಯವರು ಇಂಟರ್ಕೋರ್ಸ್ ಮಾಡಿದ್ರಿಂದ ಈ ತರ ಆಯ್ತಾ ಅಂತ. ಇಲ್ಲ ಅಮ್ಮ, ಇಂಟರ್ಕೋರ್ಸ್ ಮಾಡೋದ್ರಿಂದ ಅಬಾರ್ಷನ್ಸ್ ಆಗಲ್ಲ. ಓಕೆ. ಇಂಟರ್ಕೋರ್ಸ್ ಮಾಡೋದ್ರಿಂದ ಆಗಲಿ ಅಥವಾ ಈ ಥೈರಾಯ್ಡಿಂದ ಆಗಲಿ ಅಬಾರ್ಷನ್ಸ್ ಆಗಲ್ಲ. ಈ ಅಬಾರ್ಷನ್ಸ್ ಏನಕ್ಕೆ ಆಗಿದೆ ಅಂತ ಹೇಳಿಕ್ಕೆ ಕೆಲವು ಟೆಸ್ಟ್ಗಳಿದೆ. ಬ್ಲಡ್ ಟೆಸ್ಟ್, ಹಾರ್ಮೋನ್ ಪ್ರಾಬ್ಲಮ್ ಏನಾದ್ರು ಇದೆಯಾ, ಗರ್ಭಕೋಶದಲ್ಲಿ ಏನಾದ್ರು ಪ್ರಾಬ್ಲಮ್ ಇದೆಯಾ ಅಂತ ನೋಡ್ಕೊಳ್ಳಿಕ್ಕೆ ಒಂದು ಕೆಲವು ಟೆಸ್ಟ್ಗಳಿದೆ. ಆ ಟೆಸ್ಟ್ಗಳು ಮಾಡಿಕೊಂಡು ನೆಕ್ಸ್ಟ್ ಪ್ರೆಗ್ನೆನ್ಸಿ ಆಗೋಕ್ಕಿಂತ ಮುಂಚೆ ಇದನ್ನೆಲ್ಲ ಟೆಸ್ಟ್ ಮಾಡಿಕೊಂಡು ನೋಡಿಕೊಂಡು ಆಮೇಲೆ ಪ್ರೆಗ್ನೆನ್ಸಿಗೆ ಟ್ರೈ ಮಾಡಬೇಕು. ಓಕೆ. ಈಗ ಬೆಂಗಳೂರಿಂದ ವಿನುತಾ ಕರೆ ಮಾಡ್ತಾರೆ. ವಿನುತಾ, ನಿಮ್ಮ ಸಮಸ್ಯೆ ಏನಿದೆ ಡಾಕ್ಟರ್ನ ಕೇಳಿ. ವಿನುತಾ, ನನ್ನ ಧ್ವನಿ ಕೇಳ್ತಿದ್ಯಾ? ಕೇಳ್ತಿದೆ. ಓಕೆ, ಮಾತಾಡಿ. ನಮಸ್ತೆ ಸರ್. ನಮಸ್ಕಾರ ಅಮ್ಮ, ಹೇಳಿ. ನಮಸ್ತೆ, ನಾನು ವಿನುತಾ ಅಂತ ಹೇಳಿ. ನನ್ 37 years. ಓಕೆ. ನನ್ಗೆ ಒಂದು 2 years ಆಗಿದೆ ನನ್ಗೆ ಇದು ತದ್ದು. 2 years ಆಗಿದೆ. ಫೈಬ್ರಾಯ್ಡ್ ನನ್ಗೆ ಯೂಟ್ರಸ್ ರಿಮೂವ್ ಮಾಡಿದ್ದಾರೆ. ಓಕೆ ಓಕೆ. ನನ್ಗೆ ಏನಂತ ಹೇಳಿದ್ರೆ, ನನ್ಗೆ ಒಂದು 10 years ಬ್ಯಾಕ್ ಇಂದ ಒಂದು ಸಣ್ಣದಾಗಿ ಕಾಣಿಸ್ತಾ ಇತ್ತು. ನಂದು ಇರ್ರೆಗ್ಯುಲರ್ ಪೀರಿಯಡ್ಸ್ ಇತ್ತು. ಓಕೆ. ಆಮೇಲೆ ಅದು ಜಾಸ್ತಿ ಒಂದು ಹೊಟ್ಟೆ ನೋವು ತುಂಬಾ ಬರೋದು ನನ್ಗೆ. ಈಗ ಆಪರೇಷನ್ ಮಾಡಾದ್ಮೇಲೆ ಹೊಟ್ಟೆ ನೋವು ಬರ್ತಾ ಇದೆಯಾ? ಇಲ್ಲ, ಈಗ ಏನು ಇಲ್ಲ. ಬಟ್ ನನಗೆ ಸರಿಯಾಗಿ ನನ್ಗೆ ಸಜೆಸ್ಟ್ ಮಾಡ್ಲಿಲ್ಲ ಈ ತರ ಈ ಯೂಟ್ರಸ್ ಯಾಕೆ ತೆಗ್ದಿದ್ದಾರೆ ಅಂತೇಳಿ. ಫೈಬ್ರಾಯ್ಡ್ ಅಷ್ಟು ದೊಡ್ಡದಾಗಿ ಬೆಳೆದಿತ್ತ ಅಂತಾನು ನನಗೆ ಗೊತ್ತಾಗ್ಲಿಲ್ಲ. ಎಷ್ಟು ಸೈಜ್ ಇತ್ತು ಅಂತಾನು ಗೊತ್ತಿಲ್ವಾ ನಿಮ್ಗೆ? ಒಂದು 13.1 ಮತ್ತೆ 8.9 ಏನೋ ಇತ್ತು. ಸೆಂಟಿಮೀಟರ್ ಇತ್ತು ಸರ್. ಇದು ಸರಿ MM ಇತ್ತು. ಆ ಫೈಬ್ರಾಯ್ಡ್ ತೆಗಿಯೋ ಅವಶ್ಯಕತೆ ಇರ್ಲಿಲ್ಲ ಅಮ್ಮ. ತೆಗ್ದಿದೆ, ನನ್ಗೆ ಯೂಟ್ರಸ್ ತೆಗ್ದಿದ್ದಾರೆ ಸರ್. ಓಕೆ ಓಕೆ. ನನ್ಗೆ ರಿಮೂವ್ ಮಾಡಿದಾಗ 35 years ಇತ್ತು. ಈಗ ತೆಗ್ಸಿರೋದ್ರಿಂದ ಏನು ಪ್ರಾಬ್ಲಮ್ ಏನೂ ಆಗಲ್ಲ, ಬಟ್ ತೆಗಿಯೋ ಅವಶ್ಯಕತೆ ಇರ್ಲಿಲ್ಲ.
ಬಟ್ ಯೂಟ್ರಸ್ ತೆಗಿಯೋ ಟೈಮಲ್ಲಿ ಓವರೀಸ್ನು ತೆಗ್ದಿದ್ದಾರಾ ಅಥವಾ ಓವರೀಸ್ ಹಾಗೆ ಇಲ್ಲ ಓವರೀಸ್ ತೆಗಿಲಿಲ್ಲ. ಓಕೆ ಫೈನ್. ಬಟ್ ಏನಂದ್ರೆ ಈಗ ನನಗೆ ತುಂಬಾ ಬ್ಯಾಕ್ ಪೈನ್ ಬರುತ್ತೆ, ಓಕೆ ತುಂಬಾ ಟೈರ್ಡ್ನೆಸ್ ಇದೆ. ಬಟ್ ಯಾವ ಟ್ಯಾಬ್ಲೆಟ್ಸ್ ಕ್ಯಾಲ್ಸಿಯಂ ಏನು ನನಗೆ ಕೊಡ್ಲಿಲ್ಲ. ಸೊ ನೀವ್ ಹೆಂಗಾಗಿದ್ದೀರಾ ಏನಿಲ್ಲ, ನಿಮ್ಗೆ ಒಂದು 40 years ವರೆಗೂ ಬೇಡ ಅಂತ ಹೇಳಿದ್ರು. ಈಗ ನೀವು ಕ್ಯಾಲ್ಸಿಯಂ ಸ್ಟಾರ್ಟ್ ಮಾಡ್ಬೇಕಾಗುತ್ತೆ. ಕ್ಯಾಲ್ಸಿಯಂ ಸ್ಟಾರ್ಟ್ ಒಂದೊಂದ್ಸರಿ ಏನಾಗುತ್ತೆ, ಗರ್ಭಕೋಶ ತೆಗ್ದಾದ್ಮೇಲೆ ಅರ್ಲಿ ಮೆನೋಪಾಸ್ ಅಂತಾನೂ ಬಂದ್ಬಿಡುತ್ತೆ. ಅಂದ್ರೆ ಪೀರಿಯಡ್ ಸ್ಟಾಪ್, ಮೆನೋಪಾಸ್ ಅಂದ್ರೆ ಪೀರಿಯಡ್ ಸ್ಟಾಪ್ ಆಗೋದು. ಬಟ್ ಗರ್ಭಕೋಶ ತೆಗಿಯೋದ್ರಿಂದ ಓವರಿಸ್ನು ಎಫೆಕ್ಟ್ ಮಾಡಿ ಆ ಹಾರ್ಮೋನ್ಸ್ ಕಮ್ಮಿ ಆಗಿಬಿಡುತ್ತೆ ಬೇಗ, 37-40 ಒಳಗಡೆನೆ ಕಮ್ಮಿ ಆಗಿಬಿಡುತ್ತೆ. ಸೊ ಅದರಿಂದ ಏನಾಗುತ್ತೆ, ಒಂದು ಗೈನಕಾಲಜಿಸ್ಟ್ನ ಕನ್ಸಲ್ಟ್ ಮಾಡಿ ಹಾರ್ಮೋನ್ಸ್ ಏನಾದ್ರು ಬೇಕಾಗುತ್ತಾ ಅಂತ ಒಂದು ಎವ್ಯಾಲ್ಯೂಯೇಷನ್ ಮಾಡ್ಕೊಬೇಕಾಗುತ್ತೆ. ಜೊತೆಗೆ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸ್ ಕೂಡ ತೊಗೊಬೇಕಾಗುತ್ತೆ. ಓಕೆ, ಥ್ಯಾಂಕ್ ಯು ಡಾಕ್ಟರ್. ಸಾಕಷ್ಟು ಇನ್ಫಾರ್ಮೇಷನ್ಸ್ ಕೊಟ್ಟರೆ. ಅಂದರೆ ಈಗಾಗಲೇ ನಮಗೆ ಲಾಸ್ಟ್ ಕಾಲರ್ ಹೇಳಿದಾಗೆ ಇನ್ಫಾರ್ಮೇಷನ್ ಕೊರತೆ ಇರುತ್ತೆ. ಫೈಬ್ರಾಯ್ಡ್ಸ್ ಏನೋ ತೆಗೆದುಬಿಟ್ಟಿರ್ತಾರೆ, ಮುಂದೇನು ನೆಕ್ಸ್ಟ್ ನಮ್ಮ ಹಾರ್ಮೋನ್ಸ್ನ ಹೆಂಗೆ ಬ್ಯಾಲೆನ್ಸ್ ಮಾಡ್ಕೋಬೇಕು, ಹೇಗಿರಬೇಕು ನಾವು ಅನ್ನೋದ್ರ ಬಗ್ಗೆ ತುಂಬ ಜನಕ್ಕೆ ಗೊತ್ತಿರಲ್ಲ. ಅದ್ರ ಬಗ್ಗೆ ತುಂಬ ಇನ್ಫಾರ್ಮೇಷನ್ಸ್ ಕೊಟ್ಟರೆ ಥ್ಯಾಂಕ್ ಯು. ಸೊ ವೀಕ್ಷಕರೇ, ನೋಡಿದ್ರಲ್ಲ, ಯಾವುದೇ ಭಯ ಬೇಡ. ಆದರೆ ಒಂದು ವೇಳೆ ಫೈಬ್ರಾಯ್ಡ್ಸ್ ಇದೆ ಅಂತ ಹೇಳಿದ್ರೆ ಮೊದಲು ಹೋಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿ. ಅದು ಬೆಳೆಯೋ ಹಂತದಲ್ಲಿದೆಯಾ ಅಥವಾ ಹಾಗೆ ಉಳಿಯುತ್ತಾ ಅನ್ನೋದು ತಿಳ್ಕೊಳ್ಳೋದು ಮುಖ್ಯ ಆಗುತ್ತೆ. ಅಲ್ಲದೆ ವರ್ಷಕ್ಕೆ ಒಂದ್ಸಲ ಅದ್ರ ಬಗ್ಗೆ ಪರೀಕ್ಷೆ ನಡೆಸೋದು ತುಂಬ ಮುಖ್ಯ ಆಗುತ್ತೆ. ಇದು ಇವತ್ತಿನ ಸುಹಾಸಿನಿ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.